ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಎಲ್ಲರೂ ಹೆಂಗದಿರಿ? ನಾನು ಈಗ ಲಾಗ್ ಶುರು ಮಾಡಕತ್ತೀನಿ. ಇವತ್ತಿನ ರುಟೀನ್ ಹೆಂಗಿರ್ತದೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಹೆಂಗೆ ಕಾಣಿಸ್ತದೆ ನೋಡ್ರಿ, ಇದು ನಮ್ಮದು ಕಬ್ಬು ಅಚ್ಚಕ ಓಯ್ ಹುಂಜ, ಅದು ಹುಂಜ, ಇದು ಕೋಳಿ. ನಮ್ಮ ಮೆಣಸಿನ್ಕಾಯಿ ಜಗ್ಗಕ್ಕಿದ್ದು ನಮ್ಮ ಮನೆಯವರು ಅದಾರಲ್ಲ, ನಮ್ಮ ಮನೆಯವರು ನಮ್ಮ ದೇವಿ ಏನು ಮಾಡ್ಯಾರ ಅನ್ಕೋತೀರಿ? ನಮ್ಮ ಗೌರಿ ಇಲ್ಲಿ ಬಿಟ್ಟು ಬಿಡೋದ, ಅದ ಕುಟುಂಬ ಕಡ್ಕೊಂಡು ತಿಂದ್ಬಿಡೋದ. ಇವತ್ತು ನಾವು ಆಚೆ ಕಡೆ ಹೊಲಕ್ಕೆ ಹೊಂಟೇವಿ. ಬೆಳಗ್ಗೆ ನಮ್ಮ ಮನೆಯವ್ರು ಹೋಗಿ ಬರಂಬ ಅಂತಂದ್ರೆ ಇವತ್ತಪ್ಪ ಬರ್ತೇನೆ ಅಂತಂದಾರೆ. ನೋಡ್ಬೇಕು, ನಾ ರೊಟ್ಟಿ ಮಾಡ್ಬೇಕಂತಂದೆ. ಮೀಟಿಂಗ್ ಐತಿ, ಮೀಟಿಂಗ್ ಹೋಗ್ಬೇಕು. ನಿಮ್ಮಪ್ಪ ಬರ್ತಾನಂದ್ರೆ ಎಷ್ಟು ಜಲ್ದಿ ರೊಟ್ಟಿ ಮಾಡ್ತೀನಿ ನೋಡಂತಂದ್ರೆ ಅದಕ್ಕೆ ನಮ್ಗೆ ಬೇಜಾರಾತು, ಬೇಡ ಅಂತೇಳಿ. ದಿನ ರೊಟ್ಟಿ ಮಾಡೋದೇ ಇಲ್ಲ ನೋಡ್ರಿ. ಗೊತ್ತೈತಿ, ನೀವಾರು ಹೇಳ್ರಿ, ಮಾಡಿ ಹಾಕ್ತೇನಿಲ್ಲ ರೊಟ್ಟಿ. ರೈತರ ಜೀವನ ಹಿಂಗಿರ್ತೈತಿ ನೋಡ್ರಿ. ನಮ್ಮ ಕಸ್ಟಮರ್ ವಾಯ್ಸ್ ಮೆಸೇಜ್ ಹಾಕ್ಯಾರ. ನಮ್ಮ ಸೀರೆ ಕಲೆಕ್ಷನ್ ನೋಡ್ರಿ ಎಷ್ಟಿರ್ತಾವ, ಇಷ್ಟು ಎಲ್ಲನೂ ಕಾಣಿಸ್ತವ. ಇವೆಲ್ಲ ಥರದ್ದು ಕಲೆಕ್ಷನ್ ನಾನು ಸೇಲ್ ಮಾಡ್ತೀನಿ. ಇಳಕಲ್ ಸೀರೆ ರೀಸನಬಲ್ ರೇಟಲ್ಲಿ ಅದಾವೆ. ಇದು ಅನುಸರಿ ಸೀರೆ ಅಂತನ ಫೇಮಸ್ ಆಗೈತಿ. ಇದು ನೋಡ್ರಿ ಏನು ಮಸ್ತ್ ಅದಾವೆ. ಯಾರಿಗಾದ್ರೂ ಸೀರೆ ಬೇಕಂತಂದ್ರೆ ಇದಂದ್ರೆ ಫುಲ್ ಟ್ರೆಂಡಿಂಗಲ್ಲಿ ಐತಿ. ಸ್ಕ್ರೀನ್ ಮೇಲೆ ಕನ್ಸಂತ ನಂಬರ್ಕ್ಕೆ ಏನು ನೋಡ್ರಿ ಏನು ಮಸ್ತ್ ಅದ ನೋಡ್ರಿ ಸೀರೆ. ಟಾರ್ಚ್ ಆನ್ ಮಾಡ್ತಾರೆ, ಟಾರ್ಚ್ ಬಂದ್ ಮಾಡ್ತಾರೆ ಅಂದ್ರಿ. ಇವಿಷ್ಟು ಕಲೆಕ್ಷನ್. ಸೌಕಾಸ್ ನಮ್ಮ ಮನೆಯವ್ರು ನೀರು ಚಾಲು ಮಾಡಿದ್ರಲ್ಲಿ. ಇವು ಡ್ರೆಸ್ಸಸ್ ನೋಡ್ರಿ, ಇಳಕಲ್ ಸೀರೆ ಕಸೂತಿ ವರ್ಕಿನೂ ಡ್ರೆಸ್ ಮೆಟೀರಿಯಲ್ ಬರ್ತೈತಿ. ಇದು 1350 ಇದೆ ಪ್ರೈಸ್. ಬೆಸ್ಟ್ ಕ್ವಾಲಿಟಿ ಪ್ಯೂರ್ ಮಸ್ರಾಯಿ. ನಮ್ಮ ಕಸ್ಟಮರ್ ಹಂಗೆ ಮೆಸೇಜ್ ಮಾಡ್ತಿರ್ತಾರೆ. ಇವು ಪ್ಯೂರ್ ಸಿಲ್ಕ್ ನೋಡ್ರಿ, ಕಾಣಿಸ್ತಲ್ಲ, ಇವು ಪ್ಯೂರ್ ಸಿಲ್ಕ್ ಡ್ರೆಸ್ ಐತಿಲ್ಲ ಯಾರ್ದು. ಇದಂತರೂ ಈ ಸೀರೆ ನಾನು ಉಟ್ಕೊಂಡಿದ್ನೆಲ್ಲ ಭಾಳ ಡಿಮ್ಯಾಂಡಿಂಗ್ ಸೀರೆ ಇದ್ದವ. ಬಟ್ ಒಂದೇ ಕಲರ್ ಕೇಳ್ತಾರೆ, ನಾನು ಉಟ್ಕೊಂಡಿದ್ದ ಕಲರ್ ಕೇಳ್ತಾರೆ. ಇಷ್ಟು ಸದ್ಯಕ್ಕೆ ಇಷ್ಟು. ಇದರೊಳಗೂ ವಿಡಿಯೋದ ಎಡಿಟ್ ಮಾಡಿಲ್ಲ. ನಮ್ಮ ಯಜಮಾನ್ರು ನೀರು ಬಿಟ್ಟರೆ ರೈತರ ಜೀವನ ಹೆಂಗಲ್ರಿ. ಮುಂಜಾನೆ ಹೇಳತ್ಲೇನ ಹೊಲದ ಕೆಲಸ ಬಂಗ್ಡೇಶ ಲಘುನ ಹೋಗಿ ಬರೋಣಂತ. ಟೈಮ್ 8 ಗಂಟೆ ಆಯ್ತು. ನಮ್ಮ ಕೆರೆ ನೋಡೋಣ ಬರ್ರಿ. ಕೆರೆ ನೋಡ್ರಿ ತುಂಬ ತುಂಬೈತಿ. ಇಲ್ಲ ಮೇಯಾಕತ್ತ ಮೇಲೆ ಎಲ್ಲಿ ಬಿಡೋದು ಇದನ್ನು? ಇಲ್ಲೇ ಕಟ್ಟಿ ಬಿಡ್ತಾನೆ. ಇಲ್ಲೇಟು ಹುಲ್ಲು ಐತಿ, ತಿಂತತಿ. ಇಲ್ಲೇ ಇಲ್ಲಿ ಹುಲ್ಲು ಹರ್ಕೊಂಡು ತಿಂತತಿ. ಅವತ್ತ ಕಾವೈತಿ ಮತ್ತು ಬ್ಲಾಕಿ ಬಂತ ಮಗಂದ ಬಂತ ಮೈ ಕೆರ್ಸಾಗತ್ತ. ನಿಂದ್ರ ಮೊದಲು ಕೆರ್ಕೊಂಡು ತೋರಿಸ್ಕೊಂಡು ಬರ್ತತ್ತದು. ಹೋದ್ರಿದ್ರೆ ಸಾಕು. ಅದು ಚಟ ಭಾಳ ಸುಮಾರು ಐತೆ ಅದರದ್ದು. ಬಾ ಓಡಿ ಬಾ ಬ್ಲಾಕಿ ಮತ್ತೊಮ್ಮೆ ಕರಿಮಠ ಅಂತ ಬೈತೀನಿ. ಅದನ್ನು ಭಾಳ ಚಗಡೆ ಮನೆಗೆ ಬಂದಾಗ ಅದು ಮಾಡೋ ಕಾರ್ಬಾರ ಹಂಗೆ ಮಾಡ್ತೇವೆ. ಚಾರ್ಲಿಗೆ ಹಾಕಿದ ಊಟ ಬಂದು ಗಬ್ಬ ತಿಂದು ಬಿಡ್ತೈತೆ ಬಕಾಸೂರ್ನ ಥರ. ನಮ್ಗೆ ಏನೈತೆ ಅಂದ್ರೆ ಒಂದು ಬಜ್ಜಿ ತೊಗೊಂಬರ್ಲಿ, ಒಂದು ಪೇಡೆ ತೊಗೊಂಬರ್ಲಿ, ಏನೋ ತೊಗೊಂಬಂದ್ರೂ ಇದಕ್ಕೊಂದು ಹಾಕ್ತೇವೆ, ಅದಕ್ಕೊಂದು ಹಾಕ್ತೇವೆ. ಅದ್ರದ್ದು ಮೈಯ ಭಾಳ ಕೆಲ್ಸ ಆಗತ್ತೈತೆ ನೋಡ್ರಿ.
ಅದು ನಮ್ಮ ದೇವಿಯರ ಮನೆ. ಬ್ಲಾಕಿ. ಅಯ್ಯೋ ಪಾಪ ಹತ್ತೊನೆಸಿನ ಏನೋ ಅಂತಾರೆ ನೋಡ್ರಿ, ಒಂಥರ ಹುಳ ಇರ್ತಾವೆ, ಅವು ಜಾಸ್ತಿ ಅದಾವೆ. ಅದಕ್ಕೆ ಹೆಂಗೆ ಕಾಣಿಸ್ತೈತೆ ನೋಡ್ರಿ ಗೀರೆ. ಬಲೆ ಮಗನ. ಫೋಟೋ ಶೂಟ್ ಮಾಡ್ಸೋಕೆ ಮಸ್ತ್ ಐತೆ ನೋಡ್ರಿ ಸದ್ಯಕ್ಕೆ ಏರಿಯಾ. ಅದ್ರ ಕಾಯಿ ಎಷ್ಟಿಗೆ ನೋಡಿ, ಇಮ್ಟಿ ಕಂಟೆಲ್ಲ ವೆಂಕಟೇಶ್ ಅದ. ಅವು ಕಾಯಿ ಅದಕ್ಕಾದ್ರೂ ಉಪಯೋಗ ಇರ್ಬೋದನ? ಹಾಂ, ಇದು ಬೇರೆ ಇಮ್ಟಿ ಕಂಡು ಇಮ್ಟಿ ಹಣ್ಣು ತಿಂತಾರೆ. ಹಣ್ಣು ತಿಂತಾರೋ? ಮತ್ತು ಇದು ಎದ್ರದ? ಇಮ್ಟಿ ಹಣ್ಣು ನಕಲಿ ಹಣ್ಣು ಇದ್ದಂಗೆ ಇದೊಂಥರ ಕಂಟಿ. ಇಮ್ಟಿ ಕಂಟಿ ಉದ್ದ ಕೈ ಇರೋದಿಲ್ಲ, ಏನಪ್ಪ ಕಳ್ಳಿ ಇರ್ತದಲ್ಲ. ಅಯ್ಯ ಹೌದು, ನಾವಲ್ಲಿ ಹಿಂದೆ ಇದನ್ನ ಬೀಜ ಹಾಕಿದ್ವಿ ವೆಂಕಟೇಶ, ತೊಟ್ಟಲ್ಕಾಯಿದು ಇಷ್ಟಕ್ಕೊಂದು ಅಗಿ ಎದ್ದಿದ್ದು. ನೀ ಎಣ್ಣೆ ಹೊಡೆದಿಯಲ್ಲ. ಎಲ್ಲಿ ಹೇಳ? ಈಗ ನೆನಪಾತ್ ನನಗೆ. ಎಲ್ಲಿ ಬಾ ಮುಂಜಾನೆ ಜಗಳ ಬೇಡ. ಮನೆ ಹಿಂದ ಜಗ್ಗಿ ಎದ್ದಿದ್ದು ನಿನಗೆ ಅಲ್ಲಿ ಎಣ್ಣೆ ಹೊಡಿಬೇಡ ಅಂತ ಹೇಳಿ ನಾ. ಮತ್ತೆ ಎಲ್ಲ ಬಿಟ್ಟು ಆ ಹೊಟ್ಟೆ ಹೆಂಗೆ ಒಣಗಿದು? ಎಣ್ಣೆ ಯಾವಾಗ ಹೊಡೆದಿ ನೀವು? ತೊಟ್ಲಕಾಯಿ ಯಾವಾಗ ಹಾಕಿರಿ? ಎಣ್ಣೆ ನಾವು ಆವಾಗ ಹಾಕಿವಿ ತೊಟ್ಟಲ್ಕಾಯಿ ಬೀಜ. ಈಚ ಕಡೆ ಎಲ್ಲ ಟೇಂಗ್ತಿಲ್ಲ, ಈಚ ಕಡೆ ಹಾಂ ಅಲ್ಲಿ ನೋಡಿ ನಾನು. ಮತ್ತೆ ಇದ್ದು ನಾ ಇದ್ರಿಗೆ ಅವ ನೀ ಬಾ ಚಟ ಸುಮಾರು ಐತ್ರಿ. ನಾ ಅದ ಅಂತೀನಿ, ಎಷ್ಟು ಜಗ್ಗಿ ಎದ್ದಿದ್ದು ತೊಟ್ಟಿ. ಪ್ಯಾಷನ್ ಫ್ರೂಟ್ ಮಾಡಿದ್ನ ಅಲ್ಲಿ ಎಣ್ಣೆ ಹೊಡೆದಿಲ್ಲ ನಾ. ಅವು ಅಷ್ಟೇ ಹೆಂಗೆ ಒಣಗ್ತಾವೆ ಎಲ್ಲ. ಶಾವಂತಿ ಹೂವಿನ ಅದಾವೆ, ಎಲ್ಲ ಅದಾವ ಅಲ್ಲಿ. ಸುಮ್ಮನೆ ನೋಡಿ ಈಗ ಎಲ್ಲ ಅದಾವ, ಅಷ್ಟೇ ಹೆಂಗೆ ಒಣಗ್ತಾವೆ. ಒಟ್ಟು ನ್ಯಾಯ ಬೇಕು ನಿನಗೆ. ಒಟ್ಟು ನ್ಯಾಯ ಏನು ಬೇಕು? ಎಷ್ಟಕ್ಕೊಂದು ಇಷ್ಟು ಎಂತ ಚಂದ. ಇಲ್ಲಪ್ಪ ನಾ ಹೊಡೆದಿಲ್ಲ ಎಣ್ಣೆ ಅಲ್ಲಿ ಹೊಡೆದನ್ ಹೇಳೋಣ. ಇಲ್ಲಿ ಯಾವಾಗ ಹೊಡೆದನ್ ಎಣ್ಣೆ? 2-3 ತಿಂಗಳಿಂದ ಹೊಡೆದನ್ನ. 10 ತಿಂಗಳಿಂದ ಹೊಡೆದಿದ್ದೆ ಎಣ್ಣೆ ಹೋಗಿ ಹೊಡೆದನ ಅಲ್ಲಿ. ನಿಮ್ಮಪ್ಪ ಭಾಳದವ ಯವ್ವ ಅಲ್ಲಿ. ಈಗ ಅಡ್ಡಾಡೋ ಮುಂದೆ ಬಡಿತೈತೆ ಅಂತ ಅದು ಕಂಟಿ ಕಡಿಯಾಕತ್ತಾರ ನೋಡ್ರಿ. ಮನೆ ತಿಂದ್ರಿ ಎಲ್ಲ ಅದನ್ನ? ಮನೆ ತಿಂದೆ, ಪೂರ್ತಿ ಭಾಳ ಹಣ್ಣಾಗಿತ್ತು. ಇದು ಕಾಯಿ ಇನ್ನೂ ಅಷ್ಟು ಪಾಡಿಗೆ ಬಿದ್ದಿಲ್ಲ, ಅದು ಹರ್ಕೊಂಬಂದಿಯಲ್ಲ. ನಾನು ತಿನ್ಬೇಕಂತ ತೆಗ್ದೋದ ಹಠ ಮಾಡಿಡೋಕೆ, ನೀ ತೆಗ್ದೋದ ಅಲ್ಲಿ ಇಡೋ. ಮತ್ತು ನೆನಪೆಲ್ಲ ಆಗ್ಬೇಕು, ಅದು ಕಣ್ಣಿಗೆ ಕಂಡ್ರೆ ನೆನಪಾಕೈತಿ. ಈಶ್ವರ ಅನ್ಕೊಂತ ನೋಡ್ರಿ, ಈಶ್ವರ. ಆರಾಮ ಯಾರ್ದು ಮಂದಿ ಕಿರಿಕಿರಿ ಇಲ್ದಲ್ಲಿ ಬಂದು ಕುಂತ. ಹಾಂ, ಒಡ್ನ್ಯಾಗಿನ ನೀರನ್ನ ಅದಿಷ್ಟು, ಒಡ್ನ್ಯಾಗಿನ ನೀರು ಅದಿಷ್ಟು. ನಾನು ಹೋಗ್ಬರ್ತೀನಿ ಈಗ. ಅಲ್ಲಿ ಅದು ಏನಾರು ಹೋಗ್ಬೇಕನ? ಹಿಂಗೆ ಹೆಂಗೆ ಅದು ಹೋಗೋದು ನಾವು ಹೋಗ್ತೇನೆ ಬಾ. ಅಲ್ಲೇ ಕನಿ ತುಂಬ ತುಂಬಿಲ್ಲ, ಹೋದ್ರಸ್ ಮಳೆ ಭಾಳಾಗಿತ್ತು. ಈಗ ಅಲ್ಲಿ ಕಚ್ಚ ಐತಲ್ಲ, ಅಲ್ಲಿ ಮಠ ತುಂಬೇಕು ನೋಡ್ರಿ. ಇದು ಅಲ್ಲಿ ಮಠ ತುಂಬಂದ್ರೆ ಚಿಂತಿರಂಗಿಲ್ಲ. ಅಲ್ಲಿ ನೋಡ್ರಿ ಮಳೆ ಆಗಿದ್ದ ನೀರು ಹೆಂಗೆ ಬಂದು ಬೀಳಾಗತೈತಿ ಹೊಲ್ದಾಗಿಂದ ಮ್ಯಾಗ. ಇದ್ರೊಳಗೆ ಮೋಟ್ರ್ ಐತಿ, ಇದ್ರೊಳಗೆ ಇದೇ ನೀರ ಇಷ್ಟು ಕಬ್ಬಿಗೆ ಹಾಯಿಸೋದು. ಕಬ್ಬು ಮಣಗಂಡ ಬಂದು ನೋಡ್ರಿ. ವೆಂಕಟೇಶ್, ಇದು ಎಷ್ಟು ಎಕರೆ ಇರ್ಬೋದು? 4 ಎಕರೆ ಐತಿ ನೀರು. ಫಸ್ಟ್ ನಾವು ಕಬ್ಬಸ್ತಾಗ ಇಲ್ಲಿಗೆ ನೀರ್ದಾಗಿ ಇದು ಇಲ್ಲಿ ಖರ್ಚೈತಿ. ಮತ್ತೆ ಬರೋಲ್ತಲ್ಲ ಈ ವರ್ಷ. ಅವು ಇಷ್ಟು ಮುನಿಗಿದ್ದು. ಇಲ್ಲಿ ಕೇಬಲ್ ಅಂತೇಳಿ ಒಂದು ಯಾತ್ರ ಕಲ್ಲು ಐತಲ್ಲ, ಇಲ್ಲಿ ಅಲ್ಲಿ ತನ ಇತ್ತು. ಅದಾಳ ಅಲ್ಲಿ ಖರ್ಚೈತಿಲ್ಲ. ಅಲ್ಲಲ್ಲ, ಅದ್ರ ಕೆಳಗಿತ್ತು ಕರಿ ಕಚ್ಚ ಐತ್ಲ ಅಲ್ಲಿ. ಮತ್ತೆ ಅದು ಮ್ಯಾಗಿನ ಕಚ್ಚಿದ್ದು ಅದು ಯಾವಾಗಿಂದ? ಕಚ್ಚ ಮೊದಲಿಂದ ಕನಿ ಇಷ್ಟು ತಳಗ ಅವಕ್ಕೇನ ಮೊದಲಿಂದ ಅದು ಮ್ಯಾಗಿನ ಕಚ್ಚ. ಈ ಮಳೆ ಆಗ್ಬೇಕಲ್ಲ ಇನ್ನು. ಇನ್ನೊಂದು ಮಳೆ ಬೀಳ್ಬೇಕು. ತುಂಬಿದ್ರೆ ಚಿಂತಿರಂಗಿಲ್ಲಲ್ಲ. ಎಷ್ಟಾದ್ರೆ ಆಮ್ರಂಗಿಲ್ಲ. ಮುಂದಿನ ಸಲ ನೀ ಕತ್ ಬಿಡು ಬೆಳೆಯಂಗಿಲ್ಲ ಅದೇನ. ಅದ್ರ ಫುಲ್ ತುಂಬ ಇಲ್ಲಿಗೆ ಅಲ್ಲಿಗೆ ಬಂತಂದ್ರೆ. ಇವು 2 ಕನಿ ಅದಾವಲ್ಲ, ಆ ಕನಿ ಈ ಕನಿ. ಇದು ಅದು ಸಲಿ ಐತಲ್ಲ, ಅದು ಸಲಿ ಐತಲ್ಲ, ಅದು ಹಚ್ಚ ಕಡೆ ಹೊಸ ಕನಿ. ಹೊಸ ಕನಿ ಅಲ್ಲಿ ಮ್ಯಾಗ ಮಾಗಾನೆ ಐತಿ, ಮತ್ತು ನೀರು ಬರ್ತೈತಿ. ಮಾಗಾನಾಗ ನೀರು ಇರ್ಬೋದು. ಇಲ್ಲ ಈಗೆಲ್ಲ ಇರ್ಬೇಕು ಮಾಗಾನಾಗ ನೀರು. ಹಾಂ, ಮಾಗಾನೆ ಆ ಕನಿಗೆ ತುಂಬೈತಿ. ನಾವು ಹಾಸು ಕನಿ
ಫಿಲ್ಟರ್ ಎಷ್ಟು ದೊಡ್ಡ ಫಿಲ್ಟರ್ ನೋಡ್ರಿ. ಇದೇನು ವೆಂಕಟೇಶ? ಇದೆ ಹಾಂ, ಸಕ್ರೆ ಎದ್ರ ಸಕ್ರೆ? ಸಕ್ರೆ ಅದ್ರ ಕಬ್ಬಿಂದು ಇಲ್ಲಾಕ ಹಾಕಿರೋದನ? ನಾನು ತಂದಿದ್ದೇವಳ, ಇಬ್ಬರು ಕೂಡ ಜಗಳಾಡಿ ಹೋಗಿದ್ವಿ. ಅಲ್ಲೇ ನಮ್ಮ ಹೊಲಕ್ಕೆ ಜೋಡಿಸಿದ್ ಬಂದು ನೋಡು ಬ್ಲ್ಯಾಕಿ. ತಪ್ಪಲ ತಿನ್ನಕತ್ತೀನಲ್ಲೇ ಅಯ್ಯ ನೀನು ಸದರಂಗಿ ತಪ್ಪಲ ತಿನ್ನಕತ್ತದ. ಚಿಕನ್ ತಂದು ಹಾಕಿಲ್ಲ ನೀನು? ಚಿಕನ್ ತಿಂದಿಲ್ಲ ಮಗನ? ನಾ ರೊಟ್ಟಿ ಮಾಡ್ಬೇಕಿತ್ತು ನೋಡಿ. ಅನ್ನ ಬೇಳೆ ಸಾರು ಮಾಡಿ ಇಟ್ಟಿಡ್ತೇನೆ. ಫ್ರಿಜ್ಜಿ ರೊಟ್ಟಿ ಅದಾವ, ಅವ್ರು ಬಂದ್ರಂದ್ರೆ ಊಟ ಮಾಡ್ತಾರ. ಅಯ್ಯ ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ಮಧ್ಯಾಹ್ನಕ್ಕೆ ಹತ್ತಿ ಎಷ್ಟುವರೆ ನೀರು ಅದ ಕಾಣ್ತತಿ ಮಗನಿದು. ತುಂಬ ಬರಾಗ್ತದ. ಓ ಆ ಕರಿನಾಡಲ್ಲಿ ತುಂಬ ತುಂಬೈತಿ. ಓಹೋ ಅಯ್ಯ ಇಲ್ಲಿ ಬಂದತ್ತದ. ಹರಿಯಾಕತೈತಿ ಕನಿ ತುಂಬಿ. ಹಾಂ ಯಾವ ಕೊರಿಗೆ? ಈಗ ದೊಡ್ಡ ಕೊರಿಗೆ ಈಗ ಇಲ್ಲಿ ಎಲ್ಲ ನಿಂತೈತನ? ಈಗ ಇಲ್ಲಿ ಯಾವ್ದ ಇದು ಹರಿದ ಅಲ್ಲಿ ಎಲ್ಲಾರು ಹೋಗ್ತೈತೇನೆ ಇದು? ಆ ದೊಡ್ಡ ಕನಿ ತುಂಬ ನಾನು ನೋಡಿಲ್ಲ ಅಲ್ಲಿ ಮಳಿಗತೆ ಅಂತ. ಮತ್ತೆ ಈಗ ಹೆಂಗಿದ್ರೆ ಮೋಟ್ರ್ ಖಾಲಿ ಐತಲ್ಲ ತುಂಬಿ ಅಲ್ಲಿ ಹೋಗಿಸಿದ್ರ ಆ ಕನೆಗೆ ಅಯ್ಯ ಈಗ ಇದನ್ನ ಮಾಡ್ಕೊಂಡು ಇಟ್ಕೊಂಡ್ರೆ ಬ್ಯಾಸಿಗಾಗಿ ಇದಕ್ಕೈತಲ್ಲ ನೀರು. ಈಗ ಸುಮ್ಮನೆ ವೇಸ್ಟ್ ಅಲ್ಲ ಇದು. ಅಷ್ಟು ಮಾಡಿ ವೆಂಕಟೇಶ. ತೊಗರಿ ಹೊಲಕ್ಕೆ ಬಂದಿ ನೋಡ್ರಿ. ಈ ತಗೊಂಬಂದಿದ್ವಿ, ಸ್ವಲ್ಪ ದೊಡ್ಡದಾದ ಬಂದ್ಲಿ. ಈಗ ಹೂ ಬಿಟ್ಟೈತಿ. ತೊಗರಿ ಅಂದ್ರೆ ಮಸ್ತ್ ಬಂದೈತಿ. ನಡಕ್ಕೆ ಕಸ ಭಾಳಾಗಿದ್ದು ಆಳು ಹಚ್ಚಿ ಕಸ ಎಲ್ಲ ಕೊಯ್ಸಿದ್ರ. ಆಗ ಕಸ ಇನ್ನೂ ಆಗದು ಮಾಡಿದ್ರೆ ಇನ್ನೂ ಮನ್ಕೊಂಡಿರ್ತಿದ್ದೆವು. ಇವ ಎರಡು ಕಟ್ಟಿ ಸ್ವಲ್ಪ ಇದಾವು ಕೆಳಗಿಂದು. ಚಲೋ ಐತೆ ಇದು. ಏನು ಮಸ್ತ್ ಬಂದೈತೆ ನೋಡ್ರಿ ತೊಗರಿ. ಇದಂದ್ರೂ ಮಣ್ಗಂಡೈತಿ. ಇದನ್ನೆಲ್ಲ ಚಲೋ ಐತಿ. ಮಣ್ಣು ಕಡ್ಸ್ಯಾರ ಇದಕ್ಕೆ. ಕರಿ ಮಣ್ಣು ಎರಿ ಮಣ್ಣು ಹಂಗಾಗಿ ಮಸ್ತ್ ಐತಿಪ್ಪ. ಅದನ್ನ ಫೋನ್ ಪೇ ಮಾಡಿ. ನಮ್ಮ ತೊಗರಿ ನೋಡ್ರಿ ಹೂ ಬಿಟ್ಟೈತಿ. ಏನು ಸಕ್ಕ ಹೊಟ್ಟೆ ಕಿಚ್ಚರಿ. ದೃಷ್ಟಿ ಐತೈತಿ ಇದಕ್ಕೆ. ನಮ್ಮದು ಎಷ್ಟು ಐತೈತಿ ಕರಿನ ನೋಡ್ರಿ. ದೃಷ್ಟಿ ಆಗೋ ಥರ ಐತಿ. ಎಷ್ಟು ಹೂ ಬಿಟ್ಟೈತಿ. ಕಾಯಿ ಇಡೀ ಮಿಡಿ ಕಾಯಿ ಆಗತೈತಿ. ಖುಷಿ ಆಗತೈತಿ. ನಮ್ದು ದೃಷ್ಟಿ ತಾಗತೈತಿ ಏನೋ ಅನ್ನೋ ಥರ ಕನಸಾಗತೈತಿ. ಎಷ್ಟು ಚಂದ ಹೂ ಬಿಟ್ಟೈತಿ ನೋಡಿದ್ರೆ ಗೊತ್ತಾಗ್ಬೋದು ನಿಮ್ಗೆ.
ಅವು ಅಂದ್ರೆ ಭಾಳ ಚಂದ ಬಿಟ್ಟೈತಿ. ಇದಂತರೂ 3 ಕಡ್ಡಿಗಳಕ್ಕಿಂತ ಇದು ಕಡ್ಡಿ ಭಾಳ ಅಂದ್ರೆ ಭಾಳ ಮಸ್ತ್ ಐತಿ. ಇದು ತೊಗರಿ ಖುಷಿ ಆಗತೈತಿ ನೋಡಿ. ನೋಡ್ರಿ ಆದರೆ ತೊಗರಿ ಸಿಕ್ಕಾಪಟ್ಟಿ ಜನ ತೊಗರಿ ಹಾಕ್ಯಾರ. ಎಷ್ಟು ಎತ್ತರ ಐತಿ ನೋಡ್ರಿ ನಮ್ಮ ತೊಗರಿ. ನನಗಿನ್ನ ಮ್ಯಾಲೆ ಐತ್ರಿದ, ಇಷ್ಟು ಎತ್ತರ ಐತಿ. ಅಲ್ಲಿ ಆಚೆ ಕಡೆ ತೊಗರಿ ಹೊಲ ನೋಡ್ಕೊಂಡು ಇಲ್ಲೇ ಕಬ್ಬಿನ ಹೊಲದಂತೇಳಿ ಬಂದ್ವಿ ನೋಡ್ರಿ. ಕಸ ನೋಡ್ರಿ ನಮ್ಮಷ್ಟು ಎತ್ತರ ಐತಿ. ನಮ್ಮ ಕಬ್ಬು ನೋಡ್ರಿ ಇದೆಲ್ಲ ಉರ್ಮಲ್ಗೈತಿ. ಇಷ್ಟು ಹೋಗ್ಬಿಡ್ತಿ. ಈ ಥರ ಆದ್ರೆ ರೈತರಿಗೆ ಲಾಸ್ ಆಕೈತಿ. ಬಟ್ ಏನು ಮಾಡೋದ್ರಿ, ಎಲ್ಲಾರು ದನ ಬಿಟ್ಟಿರ್ತಾರೆ ನೋಡ್ರಿ. ಯಾಣವನಿ ಕಸ ಇದೆ ನೋಡ್ರಿ. ಇದು ಒಂದು ಕಟ್ಟಿ ಪೂರ್ತಿ ಹೋಗಿಬಿಟ್ಟೈತಿ. ಉಳ್ಕೆದು ಒಂದು ಇಟೀಟ ಹೋಗ್ಯಾವು. 100 ಟನ್ 100 ಟನ್ ಆಗೋದು. ಒಂದು 20 ಟನ್ನರ್ ಹಾಕೈತನ ಅಷ್ಟು ಆಗ್ಬೋದು. ಇಷ್ಟು ಎತ್ತರ ಆದಾಗ ಮಣ್ಕೊಂಡಿತ್ತು. ಇದು ಇಷ್ಟು ಎತ್ತರ ಆಗಿದ್ದು ಅದು ಒಂಥರ ಉರ್ಮಲ್ಗೆ ಅಂತ ಹೇಳ್ತಾರೆ. ಅದಾದಂದ್ರೆ ಆಟೋಮೆಟಿಕ್ಲಿ ಕಂಪ್ಲೀಟ್ ಸುಟ್ಟು ಹೋಗ್ಬಿಡ್ತೈತೆ ಕಬ್ಬು. ನೋಡ್ರಿ ಇದನ್ನೆಲ್ಲ ಈ ಥರ ನೋಡಿದಾಗ ಹೊಟ್ಟೆ ಉರಿತೈತಿ. ಏನು ಮಾಡೋದ್ರಿ, ಎಲ್ಲ ಕಸಕ್ಕೂ ಔಷಧ ಐತಿ. ಆ ಕಸಕ್ಕೆ ಔಷಧ ಇಲ್ಲ ನೋಡು. ಹೆಂಗೆ ಅನ್ಬೇಕು. ಇರೋದು ಎಷ್ಟು ಇರ್ತೈತೆ ಗೊತ್ತೇನ್ರಿ, ಬರೀ ಇಷ್ಟ ಇರ್ತೈತಿ. ಇಷ್ಟುದ್ದ ಅಷ್ಟೇ ಇರ್ತೈತೆ. ಅದು ಇರೋದು ಅಷ್ಟುದ್ದ ಅದಷ್ಟು ಮಾಡ್ತೈತಿ. ಹುಳ ಉಪ್ಪಡಿ ಏನೇನು ಇರ್ತಾವೆ ಏನೋ ಗೊತ್ತಾಗಂಗಿಲ್ಲ. ಇವಾಗ ಹೋಗ್ಬಿಟ್ಟು ಕಾಯಿಸ್ಕೊಂಡು ಈಗ ಹೆಂಗೆ ಹೋಗೋದು ಹಿಂಗಾನ? ಜಂಗಲ್ ಟ್ರ್ಯಾಕಿಂಗ್ ಬಂದೀವಿ ನೋಡ್ರಿ ನಾವು. ಜಂಗಲ್ ಟ್ರ್ಯಾಕಿಂಗ್. ನಾವು ಹುಟ್ಟಿದಾಗಿಂದ ನೋಡಾಕತ್ತ. ನಿಮ್ಮ ಮದುವೆ ಆದಾಗಿಂದ ಅಲ್ಲ, ನೀವು ಹುಟ್ಟಿದಾಗ ಹಚ್ಚಿತ್ತವನು. ನೀವು ಹುಟ್ಟೋ ದಿವಸ ನಾ ಇಲ್ಲೇ ದನ ಬಿಟ್ಟಿದ್ನಿ ಇದ್ರಾಗ. ನೀವು ಹುಟ್ಟೋ ದಿನ ಅಲ್ಲ ಸೋಳು ಯಾಕೆ? ನಡಿ ಹಾಗಲ ಬಳ್ಳಿ ಹುಟ್ಟೈತಿ, ಹಾಗಲಕಾಯಿ ಆಗ್ಯಾವ. ಪಕ್ಕ ಜವಾರಿ ಹಾಗಲಕಾಯಿ ನೋಡ್ರಿ. ಎಷ್ಟೊಂದು ಹಣ್ಣಾಗ್ಯ ನೋಡಿ. ಹರ್ಕೊಂಡ್ ಬಂದಿಲ್ಲಲ್ಲ. ಅದ ಹರ್ಕೋತೀನಿ ನಿಂದ್ರಿ. ಇಲ್ಲ ಗಿಡ ಅಂತ ನೋಡ್ರಿ ಮಳೆಗಲ್ಲ. ಹುಂಚಿಕಾಯಿ ಜಗ್ಗಿಗ್ಯಾವಲ್ಲ. ಹುಂಚಿಕಾಯಿ ತೊಕ್ ಮಾಡ್ತಾರೆ. ತೊಕ್ ಗಣ್ಣ ಅವ್ರದಾನ ಇದು. ಸಜ್ಜಿ ಆಚ ಕಡೆ ಹೊಲಕ್ಕೆ ಹೋಗಿ ಹಂಗೆ ಇಲ್ಲಿ ಮತ್ತು ನಮ್ಮ ಬಾಳೆ ಅಂತೇಳಿ ತೆಂಗಿನಕಾಯಿ ಬಿದ್ದಾವ, ಬಾಳೆ ಬಂದಾವ, ಏನು ಮಾಡ್ಯಾವ ಅಂತೇಳಿ ಇಲ್ಲಿ ಕೆಳಗಿನ ಕಟ್ಟೆ ಅಂತೇಳಿ ಬಂದೀವಿ. ಇವತ್ತಿನ ಲಾಗ ಇಷ್ಟ ಆಗಿತ್ತು. ಇವತ್ತಿನ ಲಾಗ್ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ನಿನ್ನೆ ಕಮೆಂಟ್ ನೋಡಿದ್ರೆ ಏನು ಮಾಡೋಕ್ಕಾಗಿಲ್ಲ. ಇಲ್ಲಿ ಹೆಂಗೆ ಅಂತಂದ್ರೆ ಸುಳ್ಳು ಹೇಳ್ಕೊಂಡು ಜೀವನ ಮಾಡೋರಿಗೆ ಬೆಲೆ ಜಾಸ್ತಿ. ನಿಜಾನ ಹೇಳಿದ್ರೆ ಇರಂಗಿಲ್ಲ. ಅದೇನೋ ತಳಕೋಬಳಕು ತೋರಿಸಿ ವಯ್ಯಾರ ಮಾಡೋರ್ಗೇನ ಅಂದರೆ ಜಾಸ್ತಿ ಸಪೋರ್ಟ್ ಸಿಗೋದು. ನಮ್ಮದ್ರಿಗೆ ಸಪೋರ್ಟ್ ಸಿಗದೆ ಇದ್ರು ನೋ ಪ್ರಾಬ್ಲಮ್. ಬಟ್ ನಾನೇನಂತ ನನಗೆ ಗೊತ್ತಾ, ಈಗಿನ ಕಾಲದಲ್ಲಿ
ಒಳ್ಳೆ ತಂದೆ ತಾಯಿಗಳೂ ಇರ್ತಾರೆ, ಕೆಟ್ಟ ಮಕ್ಕಳೂ ಇರ್ತಾರೆ. ಅದು ನಿಮಗೂ ಸಹಿತ ಸತ್ಯ ಗೊತ್ತು. ನಾನು ಅಷ್ಟೊಂದು ಕೆಟ್ಟದಾಗಿ ಕಮೆಂಟ್ ಹಾಕಿರೋ ಅಂಥ ನಿಮ್ಮ ಮನಸ್ಥಿತಿ ನೋಡಿದರೆ ಯಪ್ಪ, ಅದು ನಿಮಗೆ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿರೋಂಥ ಮಕ್ಕಳು, ನೀವು ಕಮೆಂಟ್ ಹಾಕಿದವ್ರು ಹೆಣ್ಮಕ್ಳು ಇರ್ತಿರೋ ಗಂಡು ಮಕ್ಳು ಇರ್ತಿರೋ ಗೊತ್ತಿಲ್ಲ. ಆ ಮಕ್ಕಳು ಅದು ಏನಂತ ಬಯಸಿ ನಿಮ್ಮ ಗರ್ಭದಲ್ಲಿ ಜನಿಸಿರ್ತಾರೋ ಗೊತ್ತಿಲ್ಲ ನನಗೆ. ನಿಮ್ಗೆ ಈ ಥರ ಸಂಸ್ಕಾರ ಐತಂತಂದಿಂದ ಅಟ್ಲೀಸ್ಟ್ ಆ ಮಕ್ಕಳಿಗಾದರೂ ಒಳ್ಳೆಯ ಸಂಸ್ಕಾರನ ಕಲಿಸಿ ಅಷ್ಟೇ ಹೇಳೋದು ನಾನು. ಅದರಲ್ಲಿ ನಿಮ್ಗೆ ಹೆಂಗಂತಂದ್ರೆ ನೀವು ಯಾರಾದರೂ ಒಂದು ದಿನನಾದ್ರೂ ನಿಮ್ಮ ಮೈದನ ಭಾವನ ಮಕ್ಕಳಿಗೆ ಒಂದು ಹೊತ್ತು ಊಟ ಹಾಕಿದ್ರೆ ನಿಮ್ಗೆ ಅವ್ರನ್ನ ನೀವು ಪ್ರೀತಿ ಮಾಡಿದ್ರೆ ಅದರ ಬೆಲೆ ನಿಮ್ಗೆ ಗೊತ್ತಿರ್ತಿತ್ತು. ಅದ್ರ ಬೆಲೆನ ನಿಮ್ಗೆ ಗೊತ್ತಿಲ್ಲ, ಸಂಬಂಧಗಳ ವ್ಯಾಲ್ಯೂನ ನಿಮ್ಗೆ ಗೊತ್ತಿಲ್ಲ ಅಂತಂದಿಂದ ನಿಮ್ಮಂಥವ್ರಿಗೆ ಏನು ಹೇಳಿದ್ರೂ ಉಪಯೋಗ ಇಲ್ಲ. ಅದರಿಂದ ಕೆಟ್ಟ ಮನಸ್ಥಿತಿಯಿಂದ ನನಗೇನೂ ಆಗಂಗಿಲ್ಲ. ನಂಗೆ ದೇವ್ರು ಒಳ್ಳೇದನ್ನ ಮಾಡ್ತಾನೆ. ನನಗೆ ಕೆಟ್ಟದಾಗೈತಂತ ನೀವು ಅಂದ್ಕೊಂಡಿರಲ್ಲ, ಅದು ನಿಮ್ಮ ಕೆಟ್ಟ ಮನಸ್ಥಿತಿ. ಅದು ನನಗೆ ಕೆಟ್ಟದಾಗಂಗಿಲ್ಲ. ನೀವೇನು ಮಾತಾಡ್ತಿರಲ್ಲ ಅದು ನಿಮ್ಮನ್ನೇ ಅಟ್ರಾಕ್ಟ್ ಮಾಡುತ್ತೆ ಹೊರತಾಗಿ ನನ್ನೇನೂ ಸೆಳೆಯಂಗಿಲ್ಲ, ನನಗೇನೂ ಮಾಡಂಗಿಲ್ಲ. ನಾನು ಏನಂತ ನನಗೆ ಗೊತ್ತು. ನಿಮಗೆ ಅದನ್ನೆಲ್ಲನೂ ಪ್ರೂವ್ ಮಾಡುವಂಥ ಅವಶ್ಯಕತೆ ಇವ್ ನಿಮ್ಮ ಮಾವ ಭೇಟಿ ಆಗ್ಲಿಲ್ಲ? ಭೇಟಿ ಆಗಲ್ಲ ಮುಂದೆ ಅಲ್ಲಿ ಬಸ್ ಸ್ಟ್ಯಾಂಡ್ ಕಡೆನ ಬಂದವ ಎಲ್ಲಪ್ಪನ ಈಗ ಬಂದಾವ. ಏನು ತೊಗೊಂಬಂದಿರಿ ನೀವು? ನಾನು ಜಂಬರ್ ತಂದಿಲ್ಲ. 3 ಅದಾವ. ಸಣ್ಣಗ ಇದ್ರ ಕಡೆ ಕಡ್ಲಿ ಕಪ್ ಕಡೆ ಬರಂತಲೇ ಆತ. ಹೌದನ? ಸಾರು ಹಾಕಿ ಮಿಕ್ಕೊಂಡು ಅಳಗಾಡ್ ಸೊಪ್ಪು ಪೂರ್ತಿ. ಸ್ವಲ್ಪ ಗ್ರೇವಿ ಅಂತ ಹಾಕಿ ಸ್ವಲ್ಪ ಸ್ವಲ್ಪ ಏಪ್ ನಿಂಗೆ ಚಪಾತಿ ಕೊಡಲ ರೊಟ್ಟಿ ಕೊಡಲ? ಪ್ಲಾಸ್ಟಿಕ್ ಬಾಟಲ್ ಐತಿ. ತಕಿರ್ನು ಅಜ್ಜನ ತಿನ್ರಿ. ಅವ್ನು ಕೆಮ್ಮಿಗೆ ಸಾರು ಹಾಕ. ಸ್ವಲ್ಪ ಹಾಕೋ ಶಿವಕತಿ. ಇಲ್ಲ 2 ತಿಂಗಳಾಗಿತ್ತು. 2 ತಿಂಗಳು 3 ತಿಂಗಳು 2.5 ತಿಂಗಳು ಆತ ನಾವು ಚಿಕನ್ ಮಾಡಿರ್ಕಿಲ್ಲ. ಬರೀ ಫ್ರೆಂಡ್ಸ ಊಟ ಮಾಡೋಣಂತ 2.5 ತಿಂಗಳಾಗಿತ್ತು ಚಿಕನ್ ಮಾಡಿರ್ಕಿಲ್ಲ. ಕೊನೆಗೂ ಚಿಕನ್ ಮಾಡಿ ಚಿಕನ್ ತಿನ್ನಾಕತ್ವಿ. ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಈ ಕಮೆಂಟ್ ಹಾಕಿದವ್ರ ಮನಸ್ಥಿತಿ ಎಷ್ಟು ಕೊಳಕೈತೆ ಅಂಥೇಳಿ ಈ ಕಮೆಂಟಲ್ಲಿ ಗೊತ್ತಾಕೈತಿ. ಲಾಸ್ಟಿಗೆ ಒಂದು ಪದ ಬಳಸ್ಯಾರ ನೋಡಿ, ಪಾಪ ಅವರು ಯಾವಾಗ್ಲೂ ಹೆಂಗಾಗೇ ಇರ್ತಾರೆ. ಅವ್ರಿಗೆ ಏಜ್ ಆಗಲ್ಲ, ತಲೆಯಲ್ಲಿ ಬೆಳೆ ಕೂದಲಾಗಲ್ಲ, ಮೈಯೆಲ್ಲ ಸುಕ್ಕಟ್ಟಲ್ಲ, ಏನೂ ಆಗಂಗಿಲ್ಲ. ಹೆಂಗಿರ್ತಾರೆ ಹಾಗೆ ಇರ್ತಾರೆ. ಹಾಗೆ ಹೋದು ಅವ್ರನ್ನ ಏನು ಮಾಡ್ತಾರೆ ಅಂದ್ರೆ ಮಣ್ಣಲ್ಲಿ ಹೂತಾಕ್ತಾರೆ, ಇಲ್ಲಾಂದ್ರೆ ಕಟ್ಟಿಗೆಯಲ್ಲಿಟ್ಟು ಸುಡ್ತಾರೆ. ಎಂಥ ಮನಸ್ಥಿತಿ ರೀತು ನಿಮ್ಮ ಜನ್ಮಕ್ಕಿಷ್ಟು. ಇಂಥ ಭಾಳ ಬೇಕಾ ಇದೆಲ್ಲ? ಪಬ್ಲಿಕಲ್ಲಿ ಈ ಥರ ಕಮೆಂಟ್ ಹಾಕಿ ನೀವು ಕಮೆಂಟ್ ಹಾಕೋದ್ರಿಂದ ನನಗೇನೋ ಕೆಟ್ಟದಾಕೈತಿ, ನನಗೇನೋ ಹರ್ಟ್ ಆಕೈತೆ ಅನ್ನೋದಿದ್ರೆ ಅದು ನಿಮ್ಮ ದಡ್ಡತನ ಅಂತ ಹೇಳ್ತೇನೆ ನಾನು. ಈ ಥರ ಕಮೆಂಟ್ಗೆಲ್ಲ ತಲೆ ಕೆಡಿಸ್ಕೊಂಡಿದ್ರೆ ಯಾವಾಗಲೂ ನಾನು ಸೋಷಿಯಲ್ ಮೀಡಿಯಾದಿಂದ ಎಕ್ಸಿಟ್ ಆಕಿ, ನಾನು ಸೋಷಿಯಲ್ ಮೀಡಿಯಾನ ಇದನ್ನು ಯೂಸ್ ಮಾಡ್ತಿರ್ಕಿಲ್ಲ, ದೂರನೇ ಉಳಿದು ಬಿಡ್ತಿದ್ನಿ. ಇಂಥದಕ್ಕೆಲ್ಲ ತಲೆ ಕೆಡಿಸ್ಕೊಳಂಗಿಲ್ಲ.
ನಾವೇನಂತ ನಮ್ಗೆ ಗೊತ್ತಿರ್ತೈತಿ, ನಮ್ಮ ಮನಸ್ಥಿತಿ ಏನಂತ ನಮ್ಗೆ ಗೊತ್ತಿರ್ತೈತಿ, ನಾವೆಷ್ಟು ಒಳ್ಳೆಯವ್ರು ಅಂತ ನಮ್ಗೆ ಗೊತ್ತಿರ್ತೈತಿ. ಒಂದು ವಿಡಿಯೋನ ನೋಡಿ ಜಡ್ಜ್ ಮಾಡ್ಬೇಕಂತಂದ್ರೆ ಅಷ್ಟು ಸುಲಭ ಅಲ್ಲ ಯಾರಿಗಾದ್ರೂ. ಅದು ಮ್ಯಾಗ ಒಗ್ದಿರೋ ಚೆಂಡು ಕೆಳಗೆ ಬರಲೇಬೇಕಂತಾರಲ್ಲ, ಹಾಗಾಗಿ ನೀವು ಮಾಡಿರೋ ಕರ್ಮ ನಿಮ್ಮನ್ನ ಯಾವತ್ತೂ ಬಿಡೋಂಗಿಲ್ಲ. ಇಲ್ಲಿ ಕೆಲವೊಂದಿಷ್ಟು ಸೀರೆ ಕಲೆಕ್ಷನ್ ಫೋಟೋಗಳ್ನ ಹಾಕ್ಯಾನ, ಇದರಲ್ಲಿ ಯಾವುದಾದ್ರೂ ಬೇಕಾದ್ರೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ. ಮತ್ತು ನಾವು ಒಂದು ಆಫರ್ ಇಟ್ಟೇವೆ, ಏನಂತಂದ್ರೆ 5,000ವರೆಗೂ ಸೀರೆನ ಪರ್ಚೇಸ್ ಮಾಡಿದ್ದಾರೆ ಅಂದರೆ ನಿಮ್ಗೆ ಒಂದು ಸೀರೆನ ಫ್ರೀಯಾಗಿ ಕಳ್ಸಾಕತ್ತೇವಿ. ಈ ಆಫರಲ್ಲಿ ನೀವು ಸಹಿತ ಭಾಗವಹಿಸ್ಬೋದು. ಆಲ್ರೆಡಿ ಈಗ ಕೆಲವೊಂದಿಷ್ಟು ಆರ್ಡರ್ ಬಂದವು, ಬುಕ್ನು ಮಾಡ್ಕೊಂಡಾರ. 5,000 6,000 ಹೀಗೆಲ್ಲ, ಒಬ್ಬೊಬ್ರು 10,000 15,000 ಹೀಗೆಲ್ಲ ಬುಕ್ ಮಾಡ್ಕೊಳಕತ್ತಾರ. ಅದ್ರಲ್ಲಿ ನಾವು ಎಲ್ಲರದನ್ನು ಚೀಟಿನ ಇದನ್ನು ಮಾಡಿರ್ತೇವೆ, ಅವ್ರ ಹೆಸರು ಬರೆದು ಚೀಟಿ ಹಾಕಿರ್ತೇವೆ. ಅಲ್ಲಿ ನಿಮ್ಮ ಮುಂದನ್ನು ಸಹಿತ ಡೈರೆಕ್ಟಾಗಿ ಲೈವಲ್ಲೇನ ನಿಮ್ಗೆ ತೋರಿಸ್ತೀವಿ ಅದರಲ್ಲಿ ವಿನ್ನರ್ ಯಾರಂತ. ನೀವು ಸಹಿತ ಪಾರ್ಟಿಸಿಪೇಟ್ ಮಾಡ್ಬೋದಾ, ಆ ವಿನ್ನರ ನೀವು ಆಗಿರ್ಬೋದಾ, ನಿಮಗೂ ಸೀರೆನ ಫ್ರೀಯಾಗಿ ಸಿಗ್ಬೋದಾ. ಅದೃಷ್ಟಶಾಲಿ ನೀವು ಯಾಕೆ ಆಗಿರ್ಬಾರ್ದ. ಹಂಗಾದ್ರೆ ತಡ ಯಾಕಂದ್ರೆ ಸ್ಕ್ರೀನ್ ಮ್ಯಾಗ ಕಾಣಿಸೋಂಥ ನಂಬರ್ಗೆ ವಾಟ್ಸಪ್ ಮಾಡಿರಿ. ನೀವು ಇಳಕಲ್ ಸೀರೆ ಆದರೂ ತೊಗೋಬೋದು, ಮೈಸೂರು ಸಿಲ್ಕ್ ಆದರೂ ತೊಗೋಬೋದು, ಮತ್ತು ಮಿಕ್ಸಲ್ಲಾದರೂ ತೊಗೋಬೋದು. ನೀವು ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಯವರು ಎಲ್ಲರೂ ಸೇರಿ ಒಂದೇ ಅಡ್ರೆಸ್ಸಿಗೆ ನೀವು 5,000 ರೂಪಾಯಿ ಮಿನಿಮಮ್ 5,000 ರೂಪಾಯಿ ನೀವು ಸೀರೆನ ತೊಗೋಬೇಕಾಕೈತಿ. ಇಲ್ಲಿ ಕೆಲವೊಂದಿಷ್ಟು ಕಲೆಕ್ಷನ್ ಹಾಕಿ ನೋಡಿ. ಮತ್ತು ಕಸ್ಟಮರ್ ರಿವ್ಯೂ ಸಹಿತ ನಾನು ಸ್ಟೇಟಸಲ್ಲಿ ಹಾಕಿರ್ತೇನೆ. ಒಂದು ಸಲ ನೀವು ನನ್ನ ನಂಬರ್ನ ಸೇವ್ ಮಾಡ್ಕೊಂಡ್ರೆ ಅಂದ್ರೆ ನಿಮ್ಗೆ ಡೈಲಿ ಅಪ್ಡೇಟ್ ಸಿಗ್ತಿರ್ತೈತಿ. ನಿಮ್ಗೆ ಅಲ್ಲಿ ಯಾವುದಾದ್ರೂ ಕಲೆಕ್ಷನ್ ಇಷ್ಟ ಆದ್ರೆ ನೀವು ಆರಾಮ್ಸೆ ಬೈ ಮಾಡ್ಬೋದು. ನನಗೆ ತೋರ್ಸಕತ್ತಿರೋದ ಮೈಸೂರು ಸಿಲ್ಕ ಪ್ರೀಮಿಯಮ್ ಕ್ವಾಲಿಟಿ, ಕಲರ್ ಕಾಂಬಿನೇಷನ್ ಅಂದರೂ ಸಖತ್ತಾಗ್ಯದವ. ನೀವು ವೇರ್ ಮಾಡಿದ್ರಂತೂ ಕಳೆದೋಗ್ತೀರಿ, ಅಷ್ಟು ಮಸ್ತ್ ಅದಾವ. ಮತ್ತೆ ಯಾಕೆ ತಡ ರೀ, ಮತ್ತು ನಂಬರ್ನ ಸೇವ್ ಮಾಡ್ಕೋರಿ, ವಾಟ್ಸಪ್ ಮಾಡಿರಿ.